ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗ ಈ ಒಂದು ವಿಡಿಯೋದಲ್ಲಿ ನಾವು ದಿನಾಂಕ 1/3/2026 ನಡೆದಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪರೀಕ್ಷೆಯ ಕೀ ಉತ್ತರಗಳ ಬಗ್ಗೆ ಮಾತನಾಡಲಿದ್ದೇವೆ. ಸೊ ಅಂದರೆ ಈ ಎಕ್ಸಾಮ್ ಆದ ತಕ್ಷಣ ನಾವು ಸಹ ಈ ಒಂದು ಕೀ ಉತ್ತರಗಳನ್ನು ನಾವು ನಿಮಗೆ ತಿಳಿಸಿದ್ವಿ. ನೀವು ಸಹ ನಿಮ್ಮ ಮಗುವಿನ ಅಥವಾ ವಿದ್ಯಾರ್ಥಿಯ ಕೀ ಉತ್ತರಗಳನ್ನ ನೋಡ್ಕೊಂಡಿದ್ರಿ. ಆದರೆ ಈಗ ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟೇನೆ ಏನು ಮಾಡಿದೆ ಅಂತಂದರೆ, ನಿಮ್ಮ ಮಗುವಿಗೆ ಎಷ್ಟು ಅಂಕಗಳು ಬಿದ್ದಿದ್ದಾವೆ ಅಂತ ಅಧಿಕೃತವಾಗಿ ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಓಕೆ, ಸೊ ಹಾಗಾದರೆ ಇದು ರಿಸಲ್ಟ್ ಅಂತ ಅಲ್ಲ ಅಥವಾ ಕಟ್ ಆಫ್ ಲಿಸ್ಟ್ ಅಲ್ಲ. ಜಸ್ಟ್ ಏನಪ್ಪ ಅಂತಂದರೆ, ನಿಮ್ಮ ಮಗು ಈ ಒಂದು ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದೆ ಅಂತ ಹೇಳಿದ್ದಾರೆ. ಯಾವ್ಯಾವ ವಿಷಯಗಳಿಗೆ ಯಾವ್ಯಾವ ಅಂದರೆ ಎಷ್ಟೆಷ್ಟು ಅಂಕಗಳು ಬಿದ್ದಿದ್ದಾವೆ ಅಂತ ಜಸ್ಟ್ ಮಾರ್ಕ್ಸನ್ನು ಮಾತ್ರ ಹೇಳಿದ್ದಾರೆ. ಓಕೆ, ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಹೇಗೆ ನಿಮ್ಮ ಅಂಕಗಳನ್ನು ನೀವು ಚೆಕ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಆಮೇಲೆ ಇನ್ನೊಂದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ, ನವೋದಯ ಎಕ್ಸಾಮ್ ಆಗಿತ್ತು ನೋಡಿ. ಓಕೆ, ಸೊ ನವೋದಯ ಎಕ್ಸಾಮ್ನ ಇದೀಗ ಫಲಿತಾಂಶ ಪ್ರಕಟ ಆಗಿದೆ. ಓಕೆ, ಸೊ ಅದರ ಬಗ್ಗೆ ಹೇಗೆ ಈ ಒಂದು ರಿಸಲ್ಟ್ ನೋಡೋದು ಅಂತ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಲ್ಲಿ ಏನು ತೋರಿಸ್ತಾ ಇದ್ದೇನೆ, ಈ ಒಂದು ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಹಾಗಾದರೆ ಯಾರೆಲ್ಲ ಈ ಒಂದು ನವೋದಯ ಎಕ್ಸಾಮ್ ಪಾಸ್ ಆಗಿದ್ದೀರಾ, ನಿಮ್ಮ ಖುಷಿಯನ್ನು ನಮಗೆ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಸೊ ಹಾಗಾದರೆ ಈಗ ಈ ಒಂದು ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಏನು ನಡೆದಿತ್ತು ನೋಡಿ, ಅದರದ ರಿಸಲ್ಟ್ ನೀವು ಹೇಗೆ ಚೆಕ್ ಮಾಡೋದು ಅಥವಾ ಎಷ್ಟು ಅಂಕಗಳು ಹೇಗೆ ಚೆಕ್ ಮಾಡೋದಾವೆ ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಒಂದು ಪ್ರಕಟಣೆ ಬಂದಿದೆ. ಏನಪ್ಪ ಅಂತಂದರೆ ನೋಡ್ಬೋದು ನೀವಿಲ್ಲಿ, ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಅಂತ ಹೇಳಿದ್ದಾರೆ. ಸೊ ಈ ಎಕ್ಸಾಮ್ 1/3/2026 ಆಗಿತ್ತು. ಆಮೇಲೆ ಕೀ ಉತ್ತರಗಳನ್ನು ಅವರು ಯಾವಾಗ ಪ್ರಕಟಣೆ ಮಾಡಿದ್ರು ಅಂತಂದರೆ 3/3/2026 ಪ್ರಕಟಣೆ ಮಾಡಿದರು. ಆಮೇಲೆ ಏನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ 7/3/2026 ಅರ್ಜಿಯನ್ನು ಸಲ್ಲಿಸಲು ಅವಕಾಶ ನೀಡಿತ್ತು. ಅದೆಲ್ಲ ಆದ ಮೇಲೆ ಅವರು ವಿಷಯ ತಜ್ಞರು ಎಲ್ಲ ಕೂಡಿ ಈ ಒಂದು ಸರಿಯಾದ ಉತ್ತರಗಳನ್ನು ಸಹ ನಮಗೆ 7/3/2026 ಪ್ರಕಟಣೆ ಮಾಡಿದರು. ಸರಿಯಾದ ಉತ್ತರಗಳನ್ನ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಿದರು. ಓಕೆ, ಸೊ ಇದೀಗ ಅಂದರೆ ದಿನಾಂಕ 17 ಮಾರ್ಚ್ 2026 ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ಅಂದರೆ ಪ್ರಕಟಣೆ ಮಾಡಿದ್ದಾರೆ. ಈ ಅಂಕಪಟ್ಟಿಯಲ್ಲೂ ನಿಮಗೆ ಏನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ 18/3 ಅಂದರೆ ನಾಳೆನೇ ಸಂಜೆ 5 ಗಂಟೆ ಒಳಗೆ ಈ ವೆಬ್ಸೈಟ್ ಮೂಲಕ ಅವುಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಪೂರಕ ದಾಖಲೆಗಳಿಲ್ಲದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದರೆ ಏನನ್ನೇ ನೀವು ಆಕ್ಷೇಪಣೆ ಮಾಡಬೇಕು ಅಂತಂದರೂ, ಅಬ್ಜೆಕ್ಷನ್ ಮಾಡಬೇಕು ಅಂದರೂ ಸಹ ದಾಖಲೆ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ಇದಿಷ್ಟು ಈ ಒಂದು ಡೇಟ್ಗಳ ಬಗ್ಗೆ ಆಯಿತು. ಹಾಗಾದರೆ ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ನೀವು ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಕ್ರೋಮ್ ಬ್ರೌಸರ್ ಆಗಿರ್ಬೋದು ಅಥವಾ ಗೂಗಲ್ ಕ್ರೋಮ್ ಯಾವುದಾದ್ರೂ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಏನಂತ ಸರ್ಚ್ ಮಾಡಬೇಕಪ್ಪ ಅಂತಂದರೆ KEA ಹೋಮ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ KEA ಹೋಮ್ ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಮೊದಲನೇ ಲಿಂಕ್ ಬರುತ್ತೆ ನೋಡಿ. ಏನಪ್ಪ ಅಂತಂದರೆ cetonline.karnataka.gov.in ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಒಂದು ವೇಳೆ ನೀವು ಮೊಬೈಲ್ನಲ್ಲಿ ಏನಾದರೂ ಈ ಒಂದು ವೆಬ್ಸೈಟನ್ನು ನೋಡ್ತಿದ್ರೆ, ಇಲ್ಲಿ ಮೇಲ್ಗಡೆ 3 ಡಾಟ್ ಇರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ, ಈ ಒಂದು ಚೆಕ್ ಬಾಕ್ಸನ್ನು ರೈಟ್ ಮಾಡ್ಕೊಂಡಿರಿ. ಓಕೆ, ಸೊ ಇದಾದ ನಂತರ ಇಲ್ಲಿ ಮೇಲ್ಗಡೆ ಪ್ರವೇಶ ಅಂತ ಇದೆ ನೋಡಿ. ಓಕೆ, ಸೊ ಈ ಪ್ರವೇಶ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ 4ನೇ ಆಪ್ಷನ್ಸ್ ಕಾಣಿಸಿಗುತ್ತೆ ನೋಡಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇದೆ, ಏಕಲವ್ಯ ಮಾದರಿ ವಸತಿ ಶಾಲೆ ಅಂತ ಪ್ರವೇಶ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಲಿಂಕ್ ಕಾಣುತ್ತೆ ನೋಡಿ. ಎಲ್ಲಿದೆ ಅಂತಂದರೆ ಕ್ರೈಸ್ ಆರ್ EMRS 2026 ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಇದೆ. ಸೊ ಇವತ್ತೇ ಅದು ಬಂದಿದೆ, 17/3/2026. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನನ್ನ ಎಂಟರ್ ಮಾಡಬೇಕು ಅಂತ ಅಂದರೆ, ವಿದ್ಯಾರ್ಥಿಯ ಸ್ಯಾಟ್ಸ್ ID ಇರುತ್ತೆ ನೋಡಿ.
ಓಕೆ, ಆ ವಿದ್ಯಾರ್ಥಿಯ ಐಡೆಂಟಿ ಕಾರ್ಡ್ ಏನು ಸ್ಕೂಲ್ಗೆ ಹಾಕ್ಕೊಂಡು ಹೋಗುತ್ತೆ ಅದರಲ್ಲೂ ಸಹ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಅಲ್ಲಿ ಪ್ರಿಂಟ್ ಮಾಡಿರ್ತಾರೆ, ಅದನ್ನು ಇಲ್ಲಿ ಎಂಟರ್ ಮಾಡಿ ಆಮೇಲೆ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು. ಓಕೆ, ಈ ಡೇಟ್ ಆಫ್ ಬರ್ತನ್ನು ಹೇಗೆ ಎಂಟರ್ ಮಾಡೋದು ಅಂತ ನೋಡೋದಾದರೆ ಮೊದಲಿಗೆ ನೀವು ಇಲ್ಲಿ ಕಾಣ್ತಿರುವಂಥ ವರ್ಷ ಏನಿದೆ ಈ ವರ್ಷದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾನು ಚೆಕ್ ಮಾಡುತ್ತಿರುವಂತಹ ವಿದ್ಯಾರ್ಥಿಯ ಹುಟ್ಟಿದ ವರ್ಷ ಎಷ್ಟಂದರೆ 2015 ಇದೆ. ಹಾಗೆ ತಿಂಗಳು 1 ಅಂದರೆ ಜನವರಿ. ಈ ಒಂದು ಲಿಂಕ್ ಈ ರೀತಿ ನೀವು ಕ್ಲಿಕ್ ಮಾಡೋ ಮುಖಾಂತರ ತಿಂಗಳನ್ನು ಸರಿಸಾಡ್ಬೋದು. ಓಕೆ, ಆಚೆ ಈಚೆ. ನೆಕ್ಸ್ಟ್ ಈಗ ಜನವರಿ ತಿಂಗಳಾಯಿತು 26, ನಾನು ಚೆಕ್ ಮಾಡುತ್ತಿರುವಂಥದ್ದು ಜನವರಿ 26 ಇತ್ತು. ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂತಹ ಸೆಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನೀವು ದಿನಾಂಕವನ್ನು ಟೈಪ್ ಮಾಡಬೇಕು. ಆನಂತರ ಇಲ್ಲಿ ನಿಮ್ಮ ವಿದ್ಯಾರ್ಥಿಯ ಸ್ಯಾಟ್ಸ್ ಐ ಡಿಯನ್ನು ಎಂಟರ್ ಮಾಡಿ. ನಾನು ಸಹ ಈಗ ಒಬ್ಬ ವಿದ್ಯಾರ್ಥಿಯ ಸ್ಯಾಟ್ಸ್ ಐ ಡಿಯನ್ನು ಎಂಟರ್ ಮಾಡ್ತೇನೆ. ಓಕೆ, ನೀವು ಇಲ್ಲಿ ನೋಡ್ಬೋದು ಸ್ಯಾಟ್ಸ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಈ ರೀತಿಯಾದಂಥ ಪ್ರೊವಿಷನಲ್ ರಿಸಲ್ಟ್ ಅಂತ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಏನು ವಿದ್ಯಾರ್ಥಿಯ ಹೆಸರಿದೆ. ಓಕೆ, ಆಮೇಲೆ ವಿದ್ಯಾರ್ಥಿಯ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಇದೆ B1 ಅಂತ. ಇಲ್ಲಿ ನೋಡ್ಬೋದು 32 ಅಂಕಗಳನ್ನ ತೆಗೆದುಕೊಂಡಿದೆ. ಒಂದು 100 ಅಂಕಗಳಿಗೆ ಈ ಮಗು 32 ಅಂಕಗಳನ್ನ ತೆಗೆದುಕೊಂಡಿದೆ. ಅಪ್ಡೇಟ್ ಮಾರ್ಕ್ಸ್ ಸಹ 32 ಅಂತ ಇದೆ. ಆಮೇಲೆ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ತೆಗೆದುಕೊಂಡಿದೆ ಅಂತ ನೋಡೋದಾದರೆ ಇಲ್ಲಿ ಶೋ ರಿಸಲ್ಟ್ ಅಂತ ಏನಿದೆ, ಶೋ ಡೀಟೇಲ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಹ ಏನೇನಿದೆ ಅಂತಂದರೆ ನೇಮ್ ಇದೆ ವಿದ್ಯಾರ್ಥಿಯದ್ದು, ಅಪ್ಲಿಕೇಶನ್ ನಂಬರ್, ಆಮೇಲೆ ಕ್ವಶನ್ ಪೇಪರ್ ಬುಕ್ಲೆಟ್ ಕೋಡ್ ಇದೆ. ಓಕೆ, ಸೊ ಇಲ್ಲಿ ಕ್ವಶನ್ ನಂಬರ್ಸ್ ಅಂತ ಇದೆ. ಓಕೆ, ಅಂದರೆ ಈ ಪ್ರಶ್ನೆ 1, ಪ್ರಶ್ನೆ 2, ಪ್ರಶ್ನೆ 3, ಪ್ರಶ್ನೆ 4 ಈ ರೀತಿ ಇದೆ. ಆಮೇಲೆ ಕ್ಯಾಂಡಿಡೇಟ್ ಮಾರ್ಕ್ಡ್ ಆನ್ಸರ್ ಅಂದರೆ ಈ ಮೊದಲನೇ ಪ್ರಶ್ನೆಗೆ ವಿದ್ಯಾರ್ಥಿ ಏನು ಮಾಡಿದೆ 2 ಅಂತ OMRನಲ್ಲಿ ಟಿಕ್ ಮಾಡಿದೆ. ಆಮೇಲೆ ಕೀ ಆನ್ಸರ್ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು 2. ಓಕೆ, ಹಾಗಾದರೆ ವಿದ್ಯಾರ್ಥಿನೂ 2 ಅಂತ ಮಾರ್ಕ್ ಮಾಡಿದೆ, ಕೀ ಉತ್ತರ ಸಹ 2 ಇದೆ. ಹಾಗಾಗಿ ಕ್ಯಾಂಡಿಡೇಟ್ ಅಪ್ಡೇಟ್ ಮಾರ್ಕ್ಸ್ ಸಹ ಅಂದರೆ ಸರಿಯಾಗಿದೆ ಉತ್ತರ, ಹಾಗಾಗಿ 1 ಮಾರ್ಕ್ಸ್ ಬಂದಿದೆ. ಓಕೆ, ಸೊ ಅದೇ ರೀತಿ 51ನೇ ಪ್ರಶ್ನೆಗೆ ನೋಡಿ, ಕ್ಯಾಂಡಿಡೇಟ್ ಏನು ಮಾಡಿದೆ ಮಾರ್ಕು ಅಂದರೆ ವಿದ್ಯಾರ್ಥಿ 3 ಅಂತ ಮಾರ್ಕ್ ಮಾಡಿದೆ, ಆದರೆ ಎಕ್ಸಾಕ್ಟ್ ಕೀ ಆನ್ಸರ್ ಇರೋದು 2. ಹಾಗಾಗಿ ಇಲ್ಲಿ ಕ್ಯಾಂಡಿಡೇಟ್ ಅಪ್ಡೇಟ್ ಮಾರ್ಕ್ಸ್ ಇಲ್ಲಿ ಯಾವುದೂ ಸಹ ಇಲ್ಲ. ಹಾಗೆ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಒಟ್ಟಾರೆಯಾಗಿ 100ನೇ ಪ್ರಶ್ನೆವರೆಗೂ ನೋಡ್ಕೋಬೋದು. ಓಕೆ, ಹಾಗಾದರೆ ಒಟ್ಟಾರೆಯಾಗಿ 100 ಪ್ರಶ್ನೆಗಳು ಇದ್ದವು. ಅದಕ್ಕೆ ಸರಿಯಾಗಿ ಮಾರ್ಕ್ ಮಾಡಿದ್ದು ವಿದ್ಯಾರ್ಥಿ 32, ರಾಂಗ್ ಮಾರ್ಕ್ ಮಾಡಿದ್ದು 68. ಆಮೇಲೆ ಟೋಟಲ್ ಅನ್ಅಟೆಂಪ್ಟೆಡ್ ಆನ್ಸರ್ಸ್ ಅಂದರೆ ಏನಾದರೂ ಟೈಮ್ ಸಾಲಿಲ್ಲ ಅಂತಂದರೆ ವಿದ್ಯಾರ್ಥಿಗಳು ಹಾಗೆ OMRನಲ್ಲಿ ಟಿಕ್ ಮಾಡದೆ ಬಂದಿರ್ತವೆ. ಓಕೆ, ಆ ರೀತಿ ಟಿಕ್ ಮಾಡಿಲ್ಲ ಅಂತಂದರೆ ಇಲ್ಲಿ ತೋರಿಸುತ್ತೆ. ಸದ್ಯಕ್ಕೆ ಈ ವಿದ್ಯಾರ್ಥಿ ಎಲ್ಲವನ್ನು ಟಿಕ್ ಮಾಡಿದೆ, ಹಾಗಾಗಿ ಇಲ್ಲಿ 0 ಅಂತ ಕೊಟ್ಟಿದ್ದಾರೆ. ಆಮೇಲೆ ಟೋಟಲ್ ಆಪ್ಟೆನ್ ಮಾರ್ಕ್ಸ್ 32 ಅಂತ ಇದೆ. ಓಕೆ, ಸೊ ಇದಿಷ್ಟು ಹೇಗೆ ನೀವು ನಿಮ್ಮ ಈ ಒಂದು ಮೊರಾರ್ಜಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ಅಂಕಗಳನ್ನ ತಿಳಿದುಕೊಳ್ಳುವುದು ಅಂತ ಆಯಿತು. ಓಕೆ, ಸೊ ಇದರಲ್ಲೂ ಸಹ ನಿಮಗೇನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ ನೀವು ಆಕ್ಷೇಪಣೆಯನ್ನು ಮಾಡ್ಬೋದು. ನಾಳೆ ಅಂದರೆ ದಿನಾಂಕ 18 ಮಾರ್ಚ್ 2026 ಸಂಜೆ 5 ಗಂಟೆವರೆಗೂ ಏನು ಹಿಂದೆ ನಾನು ಲಿಂಕ್ ಹೇಳಿದೆ, ವೆಬ್ಸೈಟ್ ಲಿಂಕ್, ಅದರಲ್ಲಿ ನೀವು ಆಕ್ಷೇಪಣೆಯನ್ನು ಮಾಡ್ಬೋದು. ಸೊ ಇದು ರಿಸಲ್ಟ್ ಅಲ್ಲ ಅಂತಂದರೆ ಇದು ಕಟ್ ಆಫ್ ಲಿಸ್ಟ್ ಅಲ್ಲ, ಇದು ಸೆಲೆಕ್ಷನ್ ಲಿಸ್ಟ್ ಅಲ್ಲ. ಜಸ್ಟ್ ಎಷ್ಟು ಈ ಒಂದು ಪರೀಕ್ಷೆಯಲ್ಲಿ ಮಗು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದೆ ಅಂತ ಮಾತ್ರ ಇದು ಹೇಳುತ್ತೆ. ಓಕೆ, ಸೊ ಹಾಗಾದರೆ ಇದುವರೆಗೂ ನಾವು ಹೇಗೆ ಈ ಒಂದು ಅಂಕಗಳನ್ನ ನೋಡುವುದು ಅಂತ ತಿಳ್ಕೊಂಡ್ವಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇದೀಗ ಒಂದು ನವೋದಯ ವಿದ್ಯಾಲಯ ರಿಸಲ್ಟ್ ಸಹ ಬಂದಿದೆ. ಅದನ್ನು ಈ ಒಂದು ವಿಡಿಯೋ ನೋಡೋ ಮುಖಾಂತರ ನೀವು ನೋಡ್ಬೋದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಕಟಣೆ ಅಂತ ಹೇಳ್ಬೋದು ನಮ್ಮ ಕಡೆಯಿಂದ. ಏನಪ್ಪ ಅಂತಂದರೆ ಈ ಮುಂದಿನ ವಾರ ಅಂದರೆ ಏನು ರವಿವಾರ ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ನಡೀತಿದೆ. ಓಕೆ, ಸೊ ಈ ಒಂದು ಪ್ರವೇಶ ಪರೀಕ್ಷೆಗೆ ನೀವು ತಯಾರಿಯನ್ನು ನಡೆಸಿದ್ದಲ್ಲಿ ನಿಮಗೆ ನಿಮ್ಮ ತಯಾರಿಯನ್ನು ಇನ್ನೂ ಉತ್ತಮಗೊಳಿಸಬೇಕು ಅಂದುಕೊಂಡಿದ್ದಲ್ಲಿ ಈ ನಮ್ಮ ಹತ್ತಿರ 2011ರಿಂದ 2025ರವರೆಗಿನ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳಿವೆ. ಓಕೆ, ಟೋಟಲ್ ಆಗಿ 15 ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ, ವಿತ್ ಕೀ ಆನ್ಸರ್ ಇದೆ. ಓಕೆ, ಸೊ ಈ ಒಂದು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ವಾಟ್ಸಪ್ ನಂಬರನ್ನು ಸಂಪರ್ಕಿಸ್ಬೋದು. ನಾವು ನಿಮ್ಮ ವಾಟ್ಸಪ್ ನಂಬರ್ಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ PDF ಫಾರ್ಮೆಟ್ನಲ್ಲಿ ಕಳಿಸ್ಕೊಡ್ತೇವೆ. ಓಕೆ, ಸೊ ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತವಾಗಿ ಇರುವುದಿಲ್ಲ. ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇ ಮಾಡಿದ್ದಲ್ಲಿ ನಾವು ನಿಮಗೆ ನಿಮ್ಮ ವಾಟ್ಸಪ್ಗೆ ಈ ಒಂದು
ಪ್ರಶ್ನೆ ಪತ್ರಿಕೆಗಳ PDF ಸೆಂಡ್ ಮಾಡ್ತೀವಿ. ನೀವು ಅವುಗಳನ್ನು ಬಳಸಿಕೊಂಡು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಯಾಕೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಯಾವ ರೀತಿ ಕ್ವಶನ್ಸ್ ಬರ್ತವೆ ಅಂತ ನಿಮಗೆ ಆಲ್ರೆಡಿ ಅಡ್ವಾನ್ಸಲ್ಲೇ ಗೊತ್ತಾಗುತ್ತೆ. ಆಮೇಲೆ ಕೆಲವೊಂದಿಷ್ಟು ಏನು ನಿಮಗೆಲ್ಲ ಗೊತ್ತಿದೆ, ಈ ಒಂದು ಪರೀಕ್ಷೆಯಲ್ಲಿ ನಿಮ್ಮ ಪಠ್ಯ ಪುಸ್ತಕಗಳಿಂದನೇ ಪ್ರಶ್ನೆಗಳು ಬರ್ತವೆ. ಹಾಗಾದರೆ ಯಾವ ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ತಯಾರಿಯನ್ನು ನೀವು ಇನ್ನೂ ಉತ್ತಮಗೊಳಿಸ್ಬೋದು. ಓಕೆ, ಸೊ ಹಾಗಾದರೆ ಆಮೇಲೆ ಇನ್ನೊಂದು ವಿಷಯ, ಈ ಒಂದು ಮೊರಾರ್ಜಿ ಶಾಲೆಯಲ್ಲಿ ಎಷ್ಟು ಅಂಕಗಳನ್ನ ನೀವು ತೆಗೆದುಕೊಂಡಿದ್ದೀರಾ ಈ ಒಂದು ಪರೀಕ್ಷೆಯಲ್ಲಿ ಅಂತ ಹೇಳ್ತಾ, ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಹೇಳಿ ಅಂತ ಹೇಳ್ತಾ, ನಿಮ್ಮ ಖುಷಿಯನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣ. ಜೈ ಹಿಂದ್.